ಒಂದು ಬ್ಯಾಂಕಿಗೆ ಕಟ್ಟಕ್ಕೆ ಅಲ್ಲೇ ಇಟ್ಕೊತಾರೆ ನಮಗೆ ಕೊಡ್ತೀರಾ ಮಾತಾಡ್ತೀರಾ ಸುಮ್ಮನೆ ನಂದೇ ಐತಿಲ್ಲ ಈಗನ್ನು ಇಲ್ಲಾಂದ್ರೆ ಕೊಡ್ತಿದ್ದೆ ನಾನು ಹೇಳಿದೆ ಸರಿ ಈಗಿಲ್ಲ ಒಂದು ವಾರದಿಂದ ಇದೆ ತಗೊಂಡವರಿಗೆ ಏನು ಶಬ್ದ ಆಗುತ್ತಲ್ಲ ಅಂತ ನಾಯಿ ಒಂದು ಬ್ಯಾಂಕಿಗೆ ಕಟ್ಟಕ್ಕೆ ಅಲ್ಲೇ ಇಟ್ಕೊತಾರೆ ನಮಗೆ ಕೊಡ್ತೀರಾ ಮಾತಾಡ್ತೀರಾ ಸುಮ್ಮನೆ ನಂದೇ ಐತಿಲ್ಲ ಈಗನ್ನು ಇಲ್ಲಾಂದ್ರೆ ಕೊಡ್ತಿದ್ದೆ ನಾನು ಹೇಳಿದೆ ಸರಿ ಈಗಿಲ್ಲ ಒಂದು ವಾರದಿಂದ ಇದೆ ತಗೊಂಡವರಿಗೆ ಏನಾಯ್ತು ಏನು ಶಬ್ದ ಆಗುತ್ತಲ್ಲ ಅಂತ ನಾಯಿ ನಮಸ್ಕಾರ, ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ನಾನು ಮಾಜಿ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ನಾನಿವತ್ತು ಹಾಸನ ಜಿಲ್ಲಾ ಕೇಂದ್ರಕ್ಕೆ ಇವತ್ತು ಗನ್ ಲೈಸೆನ್ಸ್ ರಿನ್ಯೂವಲ್ ಮಾಡೋ ಸಂದರ್ಭಕ್ಕೆ ಬಂದಿದ್ದೀನಿ. ಈ ಹಿಂದೆ ನಾನು 15 ದಿವಸದ ಹಿಂದೆ ನಾನು ಬಂದು ಅಮೌಂಟ್ ಕಟ್ಟಿದ್ದೀನಿ. ಅವತ್ತು ಅಸಿಸ್ಟೆಂಟ್ ಡಿ ಸಿ ಅವರು ರಜಾ ಇದ್ದಾರೆ ಅಂತ ಹೇಳಿದರು. ಆಮೇಲೆ ನಾನು ಫೋನ್ ಮಾಡ್ಕೊಂಡು ಬಂದೆ. ನೆನ್ನೆ ಫೋನ್ ಮಾಡಿದ್ದೆ, ನೆನ್ನೆ ಇರ್ತಾರೆ ಬನ್ನಿ ಅಂದರು. ಇವತ್ತು ಇರ್ತಾರೆ ಬನ್ನಿ ಅಂತ ಇವತ್ತು ಬಂದಿದ್ದೀನಿ. ಬಹುಶಃ ನಾನು 10:30ಗೆ ಬಂದಿದ್ದೀನಿ. ಗಂಟೆ ಇವಾಗ 1 ಗಂಟೆ 45 ನಿಮಿಷ. ನಮಗೆ ಒಳಗಡೆ ಎಂಟ್ರಿನೂ ಇಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ರಿಜಿಸ್ಟರ್ ಮಾಡ್ತಾ ಇದ್ದಾರೋ ಅಥವಾ ಚಲನ್ ಕೊಡ್ತಾ ಇದ್ದಾರೋ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಬಹುಶಃ ನನ್ನ ಹಿಂದೆ 100-200 ಜನ ನಿಂತಿದ್ದಾರೆ. ಇವರೆಲ್ಲರೂ ಬಹುಶಃ ಎಲ್ಲ ಇಡೀ ಜಿಲ್ಲೆ ಒಂದೇ ಕಡೆ ಮಾಡಿರೋದ್ರಿಂದ
ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಈಗಾಗಲೇ ನಾನು ಹತ್ತಿಹಳ್ಳಿ ಹೊಂಗಡಾಳು ಭಾಗದಿಂದ 70-80 ವರ್ಷದ ಎಲ್ಲ ವಯಸ್ಕರೆಲ್ಲ ಬಂದು ನಿಂತಿದ್ದಾರೆ, ಲೇಡೀಸ್ ಎಲ್ಲ ಬಂದು ನಿಂತಿದ್ದಾರೆ. ಯಾಕೆ ಈಗ ಈ ಡಿಜಿಟಲೀಕರಣ ಬಂದಾಗ ನಾವು ಸರಳೀಕರಣ ಆಗ್ತಾ ಅದಕ್ಕೆ ಇದನ್ನು ಕೆಲಸನ ಈಸಿ ಮಾಡ್ತಾ ಹೋಗಬೇಕು, ಒಂದು ಬೆರಳಲ್ಲಿ ಆ ಕೆಲಸ ಆಗೋಂಥದ್ದು ಮಾಡಬೇಕು. ಇಂಥ ಸಂದರ್ಭದೊಳಗೆ ಇಲ್ಲಿ 2 ದಿವಸ ಬರಬೇಕು ಅಂದರೆ ಒಂದು ಗನ್ ಲೈಸೆನ್ಸಿಗೆ 2,500 ರೂಪಾಯಿ ನಾವು ಲೈಸೆನ್ಸ್ ಫೀ ಕೊಡ್ತೀವಿ. ಮತ್ತು ಪ್ರೈವೇಟು ನಾವು ಓನ್ ಕಾರಲ್ಲಿ ಬರಬೇಕು ಅಂದ್ರೆ ಕನಿಷ್ಠ 2,000-3,000 ರೂಪಾಯಿ ಪೆಟ್ರೋಲ್ ಬೇಕಾಗುತ್ತೆ. ಯಾಕಂದರೆ 100 ಕಿಲೋಮೀಟ್ರಿಂದ ಬಂದು ಅದು 2 ದಿವಸ ಬಂದು ರಿಪೀಟ್ ಆಗ್ತಾ ಹೋದರೆ ಯಾವ ಥರ ಮಾಡೋದು? ಈಗಾಗಲೇ ಒಳ್ಳೆ ಕಾಫಿ ಹಣ್ಣು ಕುಯ್ಯೋಂಥ ಸೀಸನ್ ಇದು. ಈ ಸಂದರ್ಭದಲ್ಲಿ ನಾವು ಬೆಳಗ್ಗೆಯಿಂದ ಬಂದು ನಮ್ಮ ತೋಟಗಳಲ್ಲಿ 15-20 ಜನ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಬಂದು ನಾವು ಇಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಈಗಾಗಲೇ ಇಡೀ ಜಿಲ್ಲಾದ್ಯಂತ ಕಾಫಿ ಬೆಳೆ 3 ತಾಲೂಕುಗಳಲ್ಲಿ ಹೆಚ್ಚು ಕಾಫಿ ಕಳ್ತನ ಆಗ್ತಾಯಿದೆ, ಕಾಫಿ ಬೆಲೆ ಬಂದಿರೋದ್ರಿಂದ. ಇದನ್ನು ಜಿಲ್ಲಾಧಿಕಾರಿಗಳು ಈ ಕೂಡಲೇ ಗಮನ ಹರಿಸಿ, ಈಗ ಯಾಕೆಂದರೆ ಇನ್ನು 7 ದಿವಸ ಇರೋದು, 7 ದಿವಸದ ಮೇಲೆ ನಾವು ರಿನ್ಯೂವಲ್ ಮಾಡ್ತಾ ಹೋದರೆ ಅದಕ್ಕೆ ಫೈನ್ ಹಾಕೋಂಥ ಸಂದರ್ಭ ಇದೆ ಇವರೇ. ಹಾಗಾಗಿ ಇದನ್ನು ಸರಳೀಕರಣ ಮಾಡಿಸಿ ಏನಾದ್ರು ಒಂದು 1 ಅವರ್ 2 ಅವರ್ಸಲ್ಲಿ ಲೈಸೆನ್ಸನ್ನು ರಿನ್ಯೂವಲ್ ಮಾಡೋವಂಥದ್ದನ್ನ ಕೆಲಸ ಮಾಡಬೇಕು ಅಂತ ಈ ಮೂಲಕ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ, ನಂದು ಕ್ಯಾನಹಳ್ಳಿ, ಸಕಲೇಶ್ಪುರ ತಾಲೂಕು, ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಸಂಘದ ಮಾಜಿ ಅಧ್ಯಕ್ಷ. ನಮಸ್ಕಾರ, ನಾನು ಮುರಳೀಧರ್ ಎಸ್ ಬಕ್ರವಳ್ಳಿ ಅಂಥೇಳಿ 7B ಟೀಮಿನ ಕಾರ್ಯದರ್ಶಿ. ಇಲ್ಲಿ ಗನ್ ಲೈಸೆನ್ಸ್ ರಿನ್ಯೂವಲ್ಗೆ ಅಂತ ನಿಂತಿರೋದು ಎಲ್ಲರೂ. ಇಲ್ಲಿ ಕೆಲವರೆಲ್ಲ 2 ದಿವಸದಿಂದ ಬಂದಿದ್ದಾರೆ, ಕೆಲವರು 3 ದಿವಸದಿಂದ ಬಂದಿದ್ದಾರೆ, ಕೆಲವರು 1 ವಾರದಿಂದ ಬಂದಿದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಪ್ರಾಬ್ಲಮ್ ಏನು ಅಂತಂದರೆ 5 ವರ್ಷಕ್ಕೊಂದು ಸರಿ ಗನ್ನು ರಿನ್ಯೂವಲ್ಗೆ ಬರುತ್ತೆ. ಆವಾಗ ರಿನ್ಯೂವಲ್ ಮಾಡಿಸ್ಬೇಕಾಗತ್ತೆ. ಮಲೆನಾಡು ಭಾಗದಲ್ಲಿ ಒಂಟಿ ಮನೆಗಳಿರೋವಂಥದ್ರಿಂದ ತಮ್ಮ ಆತ್ಮರಕ್ಷಣೆಗೆ ಮತ್ತು ಬೆಳೆ ರಕ್ಷಣೆಗೆ, ಪ್ರಾಣಿಗಳು ಮತ್ತು ಇತರೆಯಿಂದ ರಕ್ಷಣೆಗೋಸ್ಕರ ಗನ್ ಲೈಸೆನ್ಸನ್ನ ಜಿಲ್ಲಾಡಳಿತ ಸರ್ಕಾರ ಎಲ್ಲರಿಗೂ ಒದಗಿಸ್ಕೊಟ್ಟಿದೆ. ನಮ್ಮದು ತಲಾಂತರದಿಂದ ಗನ್ನು ಬಂದಿದೆ. ಈಗ ನಾನು ಇಲ್ಲಿಗೆ 3ನೇ ದಿವಸ ಇವತ್ತು ಬರ್ತಾ ಇರೋದು ರಿನ್ಯೂವಲ್ಗೆ ಅಂತ. ಇಲ್ಲಿ ಪ್ರೊಸೀಜರ್ ಏನು ಅಂತ ಎಲ್ಲೂ ಡಿಸ್ಪ್ಲೇ ಮಾಡಿಲ್ಲ. ಮೊದಲನೇದಾಗಿ ಏನು ಪ್ರೊಸೀಜರ್ ಇವರು ಫಾಲೋ ಮಾಡ್ತಾ ಇದ್ದಾರೆ ರಿನ್ಯೂವಲ್ಗೆ ಅನ್ನೋದನ್ನು ಎಲ್ಲೂ ಡಿಸ್ಪ್ಲೇ ಮಾಡಿಲ್ಲ. ಡಿಸ್ಪ್ಲೇ ಮಾಡಬೇಕಾಗಿತ್ತು. ಯಾಕೆಂದರೆ ಇಲ್ಲಿರೋರ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬೆಳಗ್ಗೆ 10 ಗಂಟೆಗೆ ಟೋಕನ್ ಕೊಟ್ಟಿದ್ದಾರೆ. ಟೋಕನ್ ಯಾತಕ್ಕೆ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅಪ್ಲಿಕೇಶನ್ ತಗೊಳ್ಳೋದಕ್ಕೆ, ಚಲನ್ ತಗೊಳ್ಳೋದಕ್ಕೆ, ಏನಕ್ಕೆ ಅನ್ನೋದು ಮಾಹಿತಿ ಕರೆಕ್ಟಾಗಿಲ್ಲ. 2 ಟೋಕನ್ ಕೊಡ್ತಾರೆ, ಯಾವುದಕ್ಕೆ ಕೊಡ್ತಾರೆ ಗೊತ್ತಿಲ್ಲ. ಸೊ ಒಂದು ಡಿಸ್ಪ್ಲೇ ಹಾಕಿ ಏನು ಪ್ರೊಸೀಜರು, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಟೈಮ್ ಹಿಡಿಯುತ್ತೆ ಅನ್ನೋದಕ್ಕೆ ಒಂದು ಪಾರದರ್ಶಕತೆ ಇರಬೇಕು. ಈ 3 ದಿವಸ ಬಂದು ದೂರದಿಂದ ಬಂದು ಈ ಕೃಷಿ ಇವಾಗ ಹಾರ್ವೆಸ್ಟ್ ಟೈಮು, ಬೆಳೆ ಎಲ್ಲ ಕಟಾವು ಬಂದಿದೆ, ನಾವು ತೋಟದಲ್ಲಿ ಬೆಳೆನ ಕುಯ್ಯೋದೋ, ಗದ್ದೆ ಕುಯ್ಯೋದೋ, ಅಥವಾ ಕಾಫಿ ಕುಯ್ಯೋದೋ, ಅಥವಾ ಇಲ್ಲಿ ಬಂದು ಕ್ಯೂ ನಿಂತ್ಕೊಂಡು ಗನ್ ರಿನ್ಯೂವಲ್ ಮಾಡ್ಕೊಳ್ಳೋದು. ಇದಕ್ಕೆ ಪ್ರಾಬ್ಲಮ್ ಏನು ಅಂತಂದರೆ, ಕಳೆದ ಡಿಸೆಂಬರ್ 1st ವೀಕು 2nd ವೀಕಲ್ಲಿ ADC ಅವರು ರಜಾ ಹೋಗಿದ್ದರು. ಆವಾಗ ಇದು ರಿನ್ಯೂವಲ್ಲು ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಅವರು ಗನ್ನನ್ನು ಇನ್ಸ್ಪೆಕ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ಅವರು ರಜಾ ಹೋಗಿದ್ದರಿಂದ ಸ್ಟಾಪ್ ಮಾಡಿಬಿಟ್ರು. ಈಗ ಕಡೆಗೆ 1 ವಾರ ಬಂದಿದೆ. ಈ ವಾರ ನಾಳೆ ಬೇರೆ ರಜಾ, ಕ್ರಿಸ್ಮಸ್ ರಜಾ, ಇಯರ್ ಎಂಡು 31ನೇ ತಾರೀಕೊಳಗೆ ರಿನ್ಯೂವಲ್ ಆಗಿಲ್ಲ ಅಂದರೆ ಫೈನ್ ಬೀಳುತ್ತೆ. ಇವಾಗ ರಶ್ ಆಯಿತು. ರಶ್ ಆದಾಗ ಅದನ್ನು ಹ್ಯಾಂಡ್ಲ್ ಹೇಗೆ ಮಾಡಬೇಕು ಅನ್ನೋದನ್ನು ಜಿಲ್ಲಾಡಳಿತ ಕ್ರಮವಾಗಿ ತಗೋಬೇಕಾಗಿತ್ತು ಅನ್ನೋದು ನನ್ನ ಭಾವನೆ. ಸಿಂಪ್ಲಿಫೈ ಮಾಡಬೇಕಾಗಿತ್ತು. ಒಂದು ಒಳ್ಳೆ ವ್ಯವಸ್ಥೆ ಮಾಡಿ, ಕೂರಕ್ಕೆ ಜಾಗ ಇಲ್ಲ, ಬಿಸಿಲಲ್ಲಿ ನಿಂತ್ಕೋಬೇಕು. 70, 80, 100 ಜನ ಬರ್ತಾರೆ. ದಿನಕ್ಕೆ 50, 60 ಟೋಕನ್ ಕೊಡ್ತಾ ಇದ್ದಾರೆ. ಹೀಗಾದರೆ ಹೇಗಾಗ್ತದೆ? ಆಗೋದಿಲ್ಲ. ಇವರು ಸಿಂಗಲ್ ವಿಂಡೋ, ಎಂತೆಂಥ ದೊಡ್ಡ ಇದನ್ನೇ ಸಿಂಗಲ್ ವಿಂಡೋದಲ್ಲಿ ಕ್ಲಿಯರೆನ್ಸ್ ಮಾಡ್ತಾಯಿದೆ ಸರ್ಕಾರ. ಅಂಥದ್ರಲ್ಲಿ ಒಂದು ಗನ್ ಲೈಸೆನ್ಸ್ ರಿನ್ಯೂವಲ್ಲು ತಲಾಂತರದಿಂದ ಇಟ್ಕೊಂಡಿರೋಂಥ ಗನ್ನನ್ನು ರಿನ್ಯೂವಲ್ ಮಾಡ್ಕೊಳ್ಳೋದಕ್ಕೆ 3 ದಿವಸ 4 ದಿವಸ ಇಲ್ಲಿ ಬಂದು ಕ್ಯೂ ನಿಂತ್ಕೋಬೇಕು ಮಾಡಬೇಕು ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ. ಹಾಂ, ಇಡೀ ಜಿಲ್ಲೆಗೆ ಒಂದಿರೋದು, ಹಾಸನ ಜಿಲ್ಲೆಗೆ ಒಂದಿರೋದು. ನನಗೆ ಗೊತ್ತಿರೋ ಸುಮಾರು 7,500-8 ಸಾವಿರ ಗನ್ ಇರ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿನೇ ಇರ್ಬೋದು. ಎಷ್ಟು ನಂಬರ್ಸ್ ಇದೆ ಅನ್ನೋದು ಜಿಲ್ಲಾಡಳಿತಕ್ಕೆ ಗೊತ್ತು.
ನಮಸ್ಕಾರ, ನಾನು ಮುರಳೀಧರ್ ಎಸ್ ಬಕ್ರವಳ್ಳಿ ಅಂಥೇಳಿ 7 ಟೀಮಿನ ಕಾರ್ಯದರ್ಶಿ. ಇಲ್ಲಿ ಗನ್ ಲೈಸೆನ್ಸ್ ರಿನ್ಯೂವಲ್ಗೆ ಅಂತ ನಿಂತಿರೋದು ಎಲ್ಲರೂ. ಇಲ್ಲಿ ಕೆಲವರೆಲ್ಲ 2 ದಿವಸದಿಂದ ಬಂದಿದ್ದಾರೆ, ಕೆಲವರು 3 ದಿವಸದಿಂದ ಬಂದಿದ್ದಾರೆ, ಕೆಲವರು 1 ವಾರದಿಂದ ಬಂದಿದ್ದಾರೆ, ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಪ್ರಾಬ್ಲಮ್ ಏನು ಅಂತಂದರೆ 5 ವರ್ಷಕ್ಕೊಂದು ಸರಿ ಗನ್ನು ರಿನ್ಯೂವಲ್ಗೆ ಬರುತ್ತೆ. ಆವಾಗ ರಿನ್ಯೂವಲ್ ಮಾಡಿಸ್ಬೇಕಾಗತ್ತೆ. ಮಲೆನಾಡು ಭಾಗದಲ್ಲಿ ಒಂಟಿ ಮನೆಗಳಿರೋವಂಥದ್ರಿಂದ ತಮ್ಮ ಆತ್ಮರಕ್ಷಣೆಗೆ ಮತ್ತು ಬೆಳೆ ರಕ್ಷಣೆಗೆ, ಪ್ರಾಣಿಗಳು ಮತ್ತು ಇತರೆಯಿಂದ ರಕ್ಷಣೆಗೋಸ್ಕರ ಗನ್ ಲೈಸೆನ್ಸನ್ನ ಜಿಲ್ಲಾಡಳಿತ ಸರ್ಕಾರ ಎಲ್ಲರಿಗೂ ಒದಗಿಸ್ಕೊಟ್ಟಿದೆ. ನಮ್ಮದು ತಲಾಂತರದಿಂದ ಗನ್ನು ಬಂದಿದೆ. ಈಗ ನಾನು ಇಲ್ಲಿಗೆ 3ನೇ ದಿವಸ ಇವತ್ತು ಬರ್ತಾ ಇರೋದು ರಿನ್ಯೂವಲ್ಗೆ ಅಂತ. ಇಲ್ಲಿ ಪ್ರೊಸೀಜರ್ ಏನು ಅಂತ ಎಲ್ಲೂ ಡಿಸ್ಪ್ಲೇ ಮಾಡಿಲ್ಲ. ಮೊದಲನೇದಾಗಿ ಏನು ಪ್ರೊಸೀಜರ್ ಇವರು ಫಾಲೋ ಮಾಡ್ತಾ ಇದ್ದಾರೆ ರಿನ್ಯೂವಲ್ಗೆ ಅನ್ನೋದನ್ನು ಎಲ್ಲೂ ಡಿಸ್ಪ್ಲೇ ಮಾಡಿಲ್ಲ. ಡಿಸ್ಪ್ಲೇ ಮಾಡಬೇಕಾಗಿತ್ತು. ಯಾಕೆಂದರೆ ಇಲ್ಲಿರೋರ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬೆಳಗ್ಗೆ 10 ಗಂಟೆಗೆ ಟೋಕನ್ ಕೊಟ್ಟಿದ್ದಾರೆ. ಟೋಕನ್ ಯಾತಕ್ಕೆ ಕೊಟ್ಟಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅಪ್ಲಿಕೇಶನ್ ತಗೊಳ್ಳೋದಕ್ಕೆ, ಚಲನ್ ತಗೊಳ್ಳೋದಕ್ಕೆ, ಏನಕ್ಕೆ ಅನ್ನೋದು ಮಾಹಿತಿ ಕರೆಕ್ಟಾಗಿಲ್ಲ. 2 ಟೋಕನ್ ಕೊಡ್ತಾರೆ, ಯಾವುದಕ್ಕೆ ಕೊಡ್ತಾರೆ ಗೊತ್ತಿಲ್ಲ. ಸೊ ಒಂದು ಡಿಸ್ಪ್ಲೇ ಹಾಕಿ ಏನು ಪ್ರೊಸೀಜರು, ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಟೈಮ್ ಹಿಡಿಯುತ್ತೆ ಅನ್ನೋದಕ್ಕೆ ಒಂದು ಪಾರದರ್ಶಕತೆ ಇರಬೇಕು. ಈ 3 ದಿವಸ ಬಂದು ದೂರದಿಂದ ಬಂದು ಈ ಕೃಷಿ ಇವಾಗ ಹಾರ್ವೆಸ್ಟ್ ಟೈಮು, ಬೆಳೆ ಎಲ್ಲ ಕಟಾವು ಬಂದಿದೆ, ನಾವು ತೋಟದಲ್ಲಿ ಬೆಳೆನ ಕುಯ್ಯೋದೋ, ಗದ್ದೆ ಕುಯ್ಯೋದೋ, ಅಥವಾ ಕಾಫಿ ಕುಯ್ಯೋದೋ, ಅಥವಾ ಇಲ್ಲಿ ಬಂದು ಕ್ಯೂ ನಿಂತ್ಕೊಂಡು ಗನ್ ರಿನ್ಯೂವಲ್ ಮಾಡ್ಕೊಳ್ಳೋದು. ಇದಕ್ಕೆ ಪ್ರಾಬ್ಲಮ್ ಏನು ಅಂತಂದರೆ, ಕಳೆದ ಡಿಸೆಂಬರ್ 1st ವೀಕು 2nd ವೀಕಲ್ಲಿ ADC ಅವರು ರಜಾ ಹೋಗಿದ್ದರು. ಆವಾಗ ಇದು ರಿನ್ಯೂವಲ್ಲು ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಅವರು ಗನ್ನನ್ನು ಇನ್ಸ್ಪೆಕ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ಅವರು ರಜಾ ಹೋಗಿದ್ದರಿಂದ ಸ್ಟಾಪ್ ಮಾಡಿಬಿಟ್ರು. ಈಗ ಕಡೆಗೆ 1 ವಾರ ಬಂದಿದೆ. ಈ ವಾರ ನಾಳೆ ಬೇರೆ ರಜಾ, ಕ್ರಿಸ್ಮಸ್ ರಜಾ, ಇಯರ್ ಎಂಡು 31ನೇ ತಾರೀಕೊಳಗೆ ರಿನ್ಯೂವಲ್ ಆಗಿಲ್ಲ ಅಂದರೆ ಫೈನ್ ಬೀಳುತ್ತೆ. ಇವಾಗ ರಶ್ ಆಯಿತು. ರಶ್ ಆದಾಗ ಅದನ್ನು ಹ್ಯಾಂಡ್ಲ್ ಹೇಗೆ ಮಾಡಬೇಕು ಅನ್ನೋದನ್ನು ಜಿಲ್ಲಾಡಳಿತ ಕ್ರಮವಾಗಿ ತಗೋಬೇಕಾಗಿತ್ತು ಅನ್ನೋದು ನನ್ನ ಭಾವನೆ. ಸಿಂಪ್ಲಿಫೈ ಮಾಡಬೇಕಾಗಿತ್ತು. ಒಂದು ಒಳ್ಳೆ ವ್ಯವಸ್ಥೆ ಮಾಡಿ, ಕೂರಕ್ಕೆ ಜಾಗ ಇಲ್ಲ, ಬಿಸಿಲಲ್ಲಿ ನಿಂತ್ಕೋಬೇಕು. 70, 80, 100 ಜನ ಬರ್ತಾರೆ. ದಿನಕ್ಕೆ 50, 60 ಟೋಕನ್ ಕೊಡ್ತಾ ಇದ್ದಾರೆ. ಹೀಗಾದರೆ ಹೇಗಾಗ್ತದೆ? ಆಗೋದಿಲ್ಲ. ಇವರು ಸಿಂಗಲ್ ವಿಂಡೋ, ಎಂತೆಂಥ ದೊಡ್ಡ ಇದನ್ನೇ ಸಿಂಗಲ್ ವಿಂಡೋದಲ್ಲಿ ಕ್ಲಿಯರೆನ್ಸ್ ಮಾಡ್ತಾಯಿದೆ ಸರ್ಕಾರ. ಅಂಥದ್ರಲ್ಲಿ ಒಂದು ಗನ್ ಲೈಸೆನ್ಸ್ ರಿನ್ಯೂವಲ್ಲು ತಲಾಂತರದಿಂದ ಇಟ್ಕೊಂಡಿರೋಂಥ ಗನ್ನನ್ನು ರಿನ್ಯೂವಲ್ ಮಾಡ್ಕೊಳ್ಳೋದಕ್ಕೆ 3 ದಿವಸ 4 ದಿವಸ ಇಲ್ಲಿ ಬಂದು ಕ್ಯೂ ನಿಂತ್ಕೋಬೇಕು ಮಾಡಬೇಕು ಅಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ. ಇಡೀ ಜಿಲ್ಲೆಗೆ ಒಂದಿರೋದು, ಹಾಸನ ಜಿಲ್ಲೆಗೆ ಒಂದಿರೋದು. ನನಗೆ ಗೊತ್ತಿರೋ ಸುಮಾರು 7,500-8,000 ಗನ್ ಇರ್ಬೋದು, ಅಥವಾ ಅದಕ್ಕಿಂತ ಜಾಸ್ತಿನೇ ಇರ್ಬೋದು. ಎಷ್ಟು ನಂಬರ್ಸ್ ಇದೆ ಅನ್ನೋದು ಜಿಲ್ಲಾಡಳಿತಕ್ಕೆ ಗೊತ್ತು. ನಮಸ್ಕಾರ, ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ, ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ನಾನು ಮಾಜಿ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ನಾನಿವತ್ತು ಹಾಸನ ಜಿಲ್ಲಾ ಕೇಂದ್ರಕ್ಕೆ ಇವತ್ತು ಗನ್ ಲೈಸೆನ್ಸ್ ರಿನ್ಯೂವಲ್ ಮಾಡೋ ಸಂದರ್ಭಕ್ಕೆ ಬಂದಿದ್ದೀನಿ. ಈ ಹಿಂದೆ ನಾನು 15 ದಿವಸದ ಹಿಂದೆ ನಾನು ಬಂದು ಅಮೌಂಟ್ ಕಟ್ಟಿದ್ದೀನಿ. ಅವತ್ತು ಅಸಿಸ್ಟೆಂಟ್ DC ಅವರು ರಜಾ ಇದ್ದಾರೆ ಅಂತ ಹೇಳಿದರು. ಆಮೇಲೆ ನಾನು ಫೋನ್ ಮಾಡ್ಕೊಂಡು ಬಂದೆ. ನೆನ್ನೆ ಫೋನ್ ಮಾಡಿದ್ದೆ, ನೆನ್ನೆ ಇರ್ತಾರೆ ಬನ್ನಿ ಅಂದರು. ಇವತ್ತು ಇರ್ತಾರೆ ಬನ್ನಿ ಅಂತ ಇವತ್ತು ಬಂದಿದ್ದೀನಿ. ಬಹುಶಃ ನಾನು 10:30ಗೆ ಬಂದಿದ್ದೀನಿ. ಗಂಟೆ ಇವಾಗ 1 ಗಂಟೆ 45 ನಿಮಿಷ. ನಮಗೆ ಒಳಗಡೆ ಎಂಟ್ರಿನೂ ಇಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ರಿಜಿಸ್ಟರ್ ಮಾಡ್ತಾ ಇದ್ದಾರೋ ಅಥವಾ ಚಲನ್ ಕೊಡ್ತಾ ಇದ್ದಾರೋ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದರೆ ಬಹುಶಃ ನನ್ನ ಹಿಂದೆ 100-200 ಜನ ನಿಂತಿದ್ದಾರೆ. ಇವರೆಲ್ಲರೂ ಬಹುಶಃ ಎಲ್ಲ ಇಡೀ ಜಿಲ್ಲೆ ಒಂದೇ ಕಡೆ ಮಾಡಿರೋದ್ರಿಂದ ಭಾಳ ದೊಡ್ಡ ಸಮಸ್ಯೆ ಆಗಿದೆ. ಈಗಾಗಲೇ ನಾನು ಹತ್ತಿಹಳ್ಳಿ ಹೊಂಗಡಾಳು ಭಾಗದಿಂದ 70-80 ವರ್ಷದ ಎಲ್ಲ ವಯಸ್ಕರೆಲ್ಲ ಬಂದು ನಿಂತಿದ್ದಾರೆ, ಲೇಡೀಸ್ ಎಲ್ಲ ಬಂದು ನಿಂತಿದ್ದಾರೆ. ಯಾಕೆ ಈಗ ಈ ಡಿಜಿಟಲೀಕರಣ ಬಂದಾಗ ನಾವು ಸರಳೀಕರಣ ಆಗ್ತಾ ಅದಕ್ಕೆ ಇದನ್ನು ಕೆಲಸನ ಈಸಿ ಮಾಡ್ತಾ ಹೋಗಬೇಕು. ಒಂದು ಬೆರಳಲ್ಲಿ ಆ ಕೆಲಸ ಆಗೋಂಥದ್ದು ಮಾಡಬೇಕು. ಇಂಥ ಸಂದರ್ಭದೊಳಗೆ ಇಲ್ಲಿ 2 ದಿವಸ ಬರಬೇಕು ಅಂದರೆ ಒಂದು ಗನ್ ಲೈಸೆನ್ಸಿಗೆ 2,500 ರೂಪಾಯಿ ನಾವು ಲೈಸೆನ್ಸ್ ಫೀ ಕೊಡ್ತೀವಿ. ಮತ್ತು ಪ್ರೈವೇಟ್ ನಾವು ಓನ್ ಕಾರಲ್ಲಿ ಬರಬೇಕು ಅಂದ್ರೆ ಕನಿಷ್ಠ 2,000-3,000 ರೂಪಾಯಿ ಪೆಟ್ರೋಲ್ ಬೇಕಾಗುತ್ತೆ. ಯಾಕಂದರೆ 100 ಕಿಲೋಮೀಟ್ರಿಂದ ಬಂದು ಅದು 2 ದಿವಸ ಬಂದು ರಿಪೀಟ್ ಆಗ್ತಾ ಹೋದರೆ ಯಾವ ಥರ ಮಾಡೋದು?
ಈಗಾಗಲೇ ಒಳ್ಳೆ ಕಾಫಿ ಹಣ್ಣು ಕುಯ್ಯೋಂಥ ಸೀಸನ್ ಇದು. ಈ ಸಂದರ್ಭದಲ್ಲಿ ನಾವು ಬೆಳಗ್ಗೆಯಿಂದ ಬಂದು ನಮ್ಮ ತೋಟಗಳಲ್ಲಿ 15-20 ಜನ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಬಂದು ನಾವು ಇಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಈಗಾಗಲೇ ಇಡೀ ಜಿಲ್ಲಾದ್ಯಂತ ಕಾಫಿ ಬೆಳೆ 3 ತಾಲೂಕುಗಳಲ್ಲಿ ಹೆಚ್ಚು ಕಾಫಿ ಕಳ್ತನ ಆಗ್ತಾ ಇದೆ ಕಾಫಿ ಬೆಲೆ ಬಂದಿರೋದ್ರಿಂದ. ಇದನ್ನು ಜಿಲ್ಲಾಧಿಕಾರಿಗಳು ಈ ಕೂಡಲೇ ಗಮನ ಹರಿಸಿ, ಈಗ ಯಾಕೆಂದರೆ ಇನ್ನು 7 ದಿವಸ ಇರೋದು, 7 ದಿವಸದ ಮೇಲೆ ನಾವು ರಿನ್ಯೂವಲ್ ಮಾಡ್ತಾ ಹೋದರೆ ಅದಕ್ಕೆ ಫೈನ್ ಹಾಕೋಂಥ ಸಂದರ್ಭ ಇದೆ ಇವರೇ. ಹಾಗಾಗಿ ಇದನ್ನು ಸರಳೀಕರಣ ಮಾಡಿಸಿ ಏನಾದ್ರು ಒಂದು 1 ಅವರ್ 2 ಅವರ್ಸಲ್ಲಿ ಲೈಸೆನ್ಸನ್ನ ರಿನ್ಯೂವಲ್ ಮಾಡೋ ಅಂಥದ್ದನ್ನ ಕೆಲಸ ಮಾಡಬೇಕು ಅಂತ ಈ ಮೂಲಕ. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ. ನಂದು ಕ್ಯಾನಹಳ್ಳಿ, ಸಕಲೇಶ್ಪುರ ತಾಲೂಕು, ಹಾಸನ ಜಿಲ್ಲಾ ಪ್ಲಾಂಟರ್ ಸಂಘದ ಮಾಜಿ ಅಧ್ಯಕ್ಷ.